ಭೋಗದ ವಸ್ತು ಅಂತ ಭೋಗದ ವಸ್ತು. ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುವ ಜಲ ಒಂದು ಹೆಣ್ಣು. ಅಚ್ಚಯ್ಯಕ್ಕಲೇ ಗೌಡ, ನಿನ್ನ ಹೆತ್ತವಳು ಕೂಡ ಒಂದು ಹೆಣ್ಣು ಅನ್ನೋದ್ರ ಮರಿಬೇಡ. ನಿನಗೂ ಒಬ್ಬಳು ತಂಗಿದ. ನಾಳೆ ಯಾವನಾದ್ರೂ ಬಂದು ಏ ಗೌಡ ಇವತ್ತೊಂದು ರಾತ್ರಿ ನೀನು ತಂಗಿನ ಕಳಿಸು ಅಂದ್ರ ಅವಾಗ ಏನು ಮಾಡ್ತಿಲ್ಲ? ಬೂಟ್ ತಗೊಂತೀವಿ. ನೀವು ಶ್ರೀಮಂತರು, ರೊಕ್ಕಿದ್ದವರು ಬೂಟ್ ತಗೊಂತೀರಿ. ನಾವು ಬಡವರು ಮೆಟ್ಟು ತಗೊಂತೀವಿ. ಏ ಗೌಡ, ಊರು ಗೌಡನ ಮನೆ ಅಂದ್ರ ದೇವಸ್ಥಾನ ಇದ್ದಾನೆ. ಅದರಲ್ಲಿರೋ ಗೌಡ್ರು ದೇವರಿದ್ದಂಗಂತ ತಿಳ್ಕೊಂಡಿದ್ದೆ. ಏ ದೇವರಾಗಿದ್ರ ಹಣ್ಣು ಕಾಯಿ ತಂದು ಪೂಜೆ ಮಾಡಬೇಕು. ನಿನಗೆ ಎದರಿಂದ ಪೂಜೆ ಮಾಡ್ಬೇಕಂದ್ರೆ ನನ್ನ ಎಡಗಾಲಿನ ಚಪ್ಪಲಿಯಿಂದ ಪೂಜೆ ಮಾಡಬೇಕು. ಏ ಗೌಡ, ರೊಕ್ಕಿದ್ರ ಸೊಕ್ಕಿರಬಾರ್ದಲೇ. ನನಗೆ ಹೆಂಡ್ತಿ ಬೇಕಾ? ನಿನಗ ನನಗೆ ಹೆಂಡ್ತಿ ಬೇಕಾ? ಈಗ ನಾನು ನಿನ್ನ ಬೆಂಡಿಗೆ ಹೋಗದ ಚಪ್ಪಲಿ ನಿನ್ನ ಹತ್ತಿರ ಆಗಿರ್ಲಿ. ಅದನ್ನು ನೋಡಿದಾಗ ಈ ಧರ್ಮ ನನ್ನ ನೆನಪಾಗಲಿ. ಇದ್ರಿಗೆ ಇಷ್ಟಕ್ಕೆ ಬಿಟ್ಟು ಚಲೋ ಆತು. ಇಲ್ಲ ಅಂದ್ರ ನಿನ್ನ ರುಂಡ ಕತ್ತರಿಸಿ ಊರಾಕ್ಸಿ ಬಾಗಿಲಿಗೆ ಹಾಕ್ತೀನಿ. ನನ್ನ ತಮ್ಮ ಆಗಿದವರ ಸಾಲಿ ಕಲಿಯಕದನ. ಅವ್ರಿಗೇನಾದ್ರೂ ವಿಷಯ ಗೊತ್ತಾತು ನಿನ್ನ ಗಂಟ್ಲನ ಹರಿದ ಬಿಡ್ತಾನ. ಬಾಳ ಹುಷಾರು. ಲೇ ಗೌರಿ, ರೊಟ್ಟಿ ಪುಸ್ತಕ ಹಾಕ್ಬಡ್ಲಿ ಮಗನ. ನಿಮ್ಮ ಅಂತವ್ರು ಇರೋದ್ರಿಂದ ಇಂಥ ಗೌಡ್ರದ ಬಳಕೆ ಹೆಚ್ಚಾಗೈತಿ. ಲೇ ಮಗನ, ಹೊರಗೆ ಸಿಗಲಿ. ನಿನ್ನ ಚಡ್ಡಿ ಬಿಚ್ಚಿ ಊರಾಗ ಅಡ್ಡಾಡಕ್ ಹಚ್ಚಲಿಲ್ಲ. ನನ್ನ ಹೆಸರು ಧರ್ಮಾಪುರದ ಧರ್ಮ ಅಲ್ಲ. ಬೆನ್ನಿಗೆ ಎಸ್ತಿರೋ ಚಪ್ಪಲಿನ ಕೊಳಿಗೆ ಹಾಕಿನ ಹೂವಿನ ಹಾರ ಅಂತ ತಿಳ್ಕೊಂಡವನು ನಾನು. ನನ್ನ ವೈರಸ್ತರ ಚಪ್ಪಲಿ ಎಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ. ದೇವ್ರ ಜಗಲ ಮೇಲೆ ಪೂಜೆ ಮಾಡ್ತೀನಿ. ಯಾಕಂದ್ರ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಕೈ ಕೊಟ್ಟು ಕಳಿಸ್ಬೇಕಲ್ಲ. ಅದಕ್ಕ ಚಪ್ಪಲ್ ಹೋಗಿತ್ತಿಗೆ ಬಾ. ಚಪ್ಪಲ್ ಗೌಡಗ್ ಹೋಗದಂಗ ನನಗೇನಾರು ಹೋಗದಿ ಅಂದ್ರ ಇವತ್ತು ನಿನ್ನ ಅವ ಇದ್ದಾಗ ಏನೋ ಹರ್ಕೊಲಿಲ್ಲ. ಅವಾಗಿನ ಕಚಪ್ ತುಳಿದು. ಹೌದ್ರಿ ಗೌಡ್ರ, ಅವ ಯಾರು ಚಪ್ಪಲ್ ತಂದನ್ರಿ? ಒಂದು ನಿಮಗ ಹೋಗದಂಗ ನನಗೆ ಹೋಗ್ತಿದ್ದಂದ್ರ ಅಂದ್ರೆ ಏನ್ ಹೆಟ್ಟಿದ್ರು ಗೌಡಗ ಹೆಟ್ಟದೇನ? ಊರಾಗ ಗೌಡ್ರ ಹಾಕಿರಿ, ಬೇಕಾದಾಗ ಹೆಟ್ಟಿಸ್ಕೋಬೇಕು. ನಿಮ್ಮ ಕೈಯ ಸಿಕ್ ಕುಟ್ಟಿಸ್ಕೋಬೇಕು. ಅವ್ ಹೋಗೋ ಮುಂದೆ ಒಂದು ಮಾತು ಹೇಳೋದ ಬಿಡ್ರಿ, ಆಮೇಲೆ ಹೇಳ್ತಾನ. ಅವ್ ಸಾಲಿ ಕಲ್ತಿಲ್ಲ, ಹೊಸ ಪುಗ್ಗನ ಮರ್ರಿ ಅವ. ನೀ ಏನ್ ಹರ್ದ್ ಗಂಟೆ ಆಗ್ತೀನಿ ನನಗಂತೂ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅನ್ನೋದ್ರಾಗ ಅವನ್ ಫೋನ್ ನಂಬರ್ ಫೋಟೋ ತರಬೇಕು. ಇಲ್ಲ ಅಂದ್ರ ಈ ಮನೆ ನಿಂದ ಹೆಣ ಬೆಳ್ಬೇಕಾಗತ್ತ. ವಿಚಾರ ಮಾಡ ನೋಡ್ರ, ಅವನ ಫೋಟೋ ಯಾಕ್ರಿ, ಅವ್ನ ನಂಬರ್ ಯಾಕ್ರಿ? ಅವ್ರ ಒಂದು ಆಧಾರ್ ಕಾರ್ಡ್ ತರ್ತೀನಿ. ಅವ್ರ ಅವನು ಆಧಾರ್ ಕಾರ್ಡ್ ತಗೊಂಡ್ ನಾನೇನ್ ಮಾಡ್ಲಿಲ್ಲ. ಅಕಸ್ಮಾತ್ ಎಲ್ಲರ ತಪ್ಪಿಸ್ಕೊಂಡು ಹೋದ್ನಂದ್ರ ಅದ್ರಾಗ ಅಡ್ರೆಸ್ ಇರ್ತೈತಿಲ್ಲ. ಅದಕ್ರಿ ಯಾವಾಗ್ಲೂ ಕಿಡ್ನಿ ಯೂಸ್ ಮಾಡಬೇಕು. ಕಿಡ್ನಿ ಎಲ್ಲಿರ್ತೈತಿ? ಮಣಕಾಲ ಸಂಧ್ಯಾ ಆಗಿರ್ತೈತಿ. ಅಪ್ಪರ ಇದನ್ನ ಫ್ರಿಜ್ನ ತುರುಕ್ಲೇನ್ರಿ? ಜೈಲ್ ಮಾಡಿ ಪೂಜೆ ಮಾಡೋಗ್ಲೇ. ಎಷ್ಟು ಧೈರ್ಯ ಧರ್ಮ ನಿನಗ? ನನ್ನ ಮನೆಗೆ ಬಂದು ನನಗ ಬೊಟ್ಟಿಟ್ಟು ಮಾತಾಡೋಷ್ಟು ಧೈರ್ಯ ಬಂದತೇನಲ್ಲ ನಿನಗ? ಲೇ ಧರ್ಮ್ಯ, ಜೀವನದಾಗ ಒಬ್ಬ ಬೇರೆ ಇರ್ಬೇಕು. ಅಂದಾಗಲ ಜೀವನಕ್ಕೊಂಥರ ಥ್ರಿಲ್ ಇರ್ತೈತೆ. ಲೇ ಧರ್ಮ್ಯ, ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದಿದ್ದು ಧರ್ಮನೇ ಇರ್ಬೇಕು. ಆದ್ರ ಕೊನೆ ಪ್ರವೇಶ ಮುಗಿಯುವವರೆಗೂ ಧರ್ಮದ ನೆತ್ತಿ ಮೇಲೆ ಕಾಲಿಟ್ಟು ಅಟ್ಟಹಾಸದ ಮೆರೆತಾ ಇರೋದು ಈ ಶ್ರೀಕಾಂತ್ ಗಣ ಕರ್ಮವನ್ನು ಮಾತ್ರ ಮರಿಬೇಡ. ಇವನು ಟ್ರೈನಿಂಗ್ ತಗೊಂಡ್ ವಿಲನ್ ಅದವನಲ್ಲ.